ನಿಗಮ ಮಂಡಳಿ ನಷ್ಟದಲ್ಲಿದ್ರು ಐಷಾರಾಮಿ ಕಾರು ಬೇಕಂತೆ ಶಾಸಕರು. ಯಾರು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ನಿಗಮ ಮಂಡಳಿ ನಷ್ಟದಲ್ಲಿದ್ರು ಕೂಡ ಐಷಾರಾಮಿ ಕಾರ್ ಬೇಕಂತೆ. 160 ಕೋಟಿ ನಷ್ಟದಲ್ಲಿದೆ ಕೈಗಾರಿಕಾ ಮತ್ತು ಮೂಲಭೂತ ಸೌಲಭ್ಯ ನಿಗಮ ಮಂಡಳಿ. ಆದ್ರೂ ಕೂಡ ಅವ್ರಿಗೆ ಬಹಳ ಕಾಸ್ಟ್ಲಿ ಕಾರೇ ಬೇಕಂತೆ. ಮಂಡಳಿಯ ಅಧ್ಯಕ್ಷ ಜೆಡಿಎಸ್ ಶಾಸಕ ಮಹಾದೇವರು ದುಬಾರಿ ಕಾರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. 26 ಲಕ್ಷ ಮೌಲ್ಯದ ಕಾರಿಗೆ ಜೆಡಿಎಸ್ ಶಾಸಕ ಮಹಾದೇವರು ಬೇಡಿಕೆ ಇಟ್ಟಿದ್ದಾರೆ. ಕೈಗಾರಿಕಾ ಮೂಲಭೂತ ಸೌಲಭ್ಯ ನಿಗಮ ಮಂಡಳಿಯ ಅಧ್ಯಕ್ಷರವರು. ಹೀಗಾಗಿ ಅವ್ರಿಗೆ ದುಬಾರಿ ಕಾರೇ ಬೇಕಂತೆ ಓಡಾಡೋದಕ್ಕೆ. ಹೊಸ ಕಾರು ಬೇಡ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋಣ ಅಂತ ಸಿಎಂ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ. ಆದ್ರೂ ಬೇಡ ಬೇಡ, ನಮ್ಗೆ ದುಬಾರಿ ಕಾರ್ ಬೇಕೇ ಬೇಕು ಅಂತ ಹೇಳಿದ್ದಾರಂತೆ. ಸಾಲ ಮನ್ನಾ ಮಾಡಲು ಹಣ ಹೊಂದಿಸಲು ಸರ್ಕಾರ ಇನ್ನೊಂದು ಕಡೆ ಪರದಾಡ್ತಾ ಇದೆ. ಮತ್ತೊಂದೆಡೆ ಹೊಸ ಕಾರಿಗೆ ಸಚಿವರು ನಿಗಮ ಮಂಡಳಿ ಅಧ್ಯಕ್ಷರು ಬೇಡಿಕೆ ಇಟ್ಟಿದ್ದಾರೆ. $168 ಕೋಟಿಗಳ ನಷ್ಟದಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತದೆ. ಏನು ನಷ್ಟದಲ್ಲಿರ್ತಕ್ಕಂಥ ಈ ನಿಗಮವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರಗಳ ಸಹಾಯದಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಪೊರೇಷನ್ ಲಾಭದಾಯಕವಾದಂಥ ಒಂದು ಸಂಸ್ಥೆಯಾಗಿ ಕೊಂಡೊಯ್ಯಬೇಕು ಅಂತಕ್ಕಂಥ ನಿರ್ಧಾರವನ್ನು ನಾವು ಇವತ್ತೆಲ್ಲ ಅಧಿಕಾರಿ ಸ್ನೇಹಿತರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ. ಒಂದು ಕಡೆ ನಷ್ಟದಲ್ಲಿದೆ, ಆದ್ರೆ ದುಬಾರಿ ಕಾರ್ ಇವ್ರಿಗೆ ಬೇಕು. ಬಹುಶಃ ನಷ್ಟದಲ್ಲಿದ್ರೆ ದುಬಾರಿ ಕಾರ್ ಅದ್ ಹೆಂಗ್ ಕೇಳಕ್ ಮನ್ಸ್ ಬರುತ್ತೆ ಅಂತ. ಅದು ಇನೋವಾ ಕ್ರಿಸ್ಟಾ ಕಾರ್ ಎಲ್ಲ ಕೇಳ್ತಾರೆ. ಇವ್ರಿಗೆಲ್ಲ ಮಾರುತಿ 800 ಕಾರ್ ಕೊಟ್ಟು ಕಳಿಸ್ಬೇಕಾಗತ್ತೆ. ದಿವ್ಯಾ, ಏನು 40ನೇ ಅಧ್ಯಕ್ಷರಾಗಿ ನಿನ್ನೆ ಅಧಿಕಾರವನ್ನ ಸ್ವೀಕರಿಸಿದಂತಹ ಮಹಾದೇವ್ ಅವರು ನಿನ್ನೆ ಬೋರ್ಡ್ ಮೀಟಿಂಗ್ ಅನ್ನ ಕರೀತಾರೆ. ಅದಾದ ನಂತರ ಪತ್ರಿಕಾಗೋಷ್ಠಿಯನ್ನ ನಡೆಸಿ ನಿಗಮ ಮಂಡಳಿ 160 ಕೋಟಿ ಏನು ಲಾಸ್ ಅಲ್ಲಿದೆ, ಜೊತೆಗೆ ಸದಸ್ಯರ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಸಾಕಷ್ಟು ಚರ್ಚೆಗಳನ್ನ, ಅಂದ್ರೆ ಸಮಸ್ಯೆಗಳನ್ನ ಮಾಧ್ಯಮದ ಮುಂದಿಡ್ತಾರೆ. ಆದ್ರೆ ಅವರು ಏನು ಇನೋವಾ ಕಾರ್ಗೆ ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ ಅದು ಯಾವುದೋ ವಿಷಯವನ್ನು ಸಹ ಹೇಳೋದಿಲ್ಲ. ನಾನು ನಿಗಮ ಮಂಡಳಿ ಏನು ಅಭಿವೃದ್ಧಿಗೆ ಸದಾ ಕೆಲಸ ಆದ್ರೆ ಇತ್ತ ಏನು ತೆರೆಮರೆಯಲ್ಲಿ ತಮ್ಮ ಇನೋವಾ ಕಾರ್ ಐಷಾರಾಮಿ ಕಾರ್ಗೆ ಒಂದು ಕಡೆ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಅಂದ್ರೆ ನನಗೆ ಏನು ನಿಗಮ ಮಂಡಳಿಯ ಕೆಲಸಗಳನ್ನ ಮಾಡಲಿಕ್ಕೆ ಐಷಾರಾಮಿಯ ಕಾರ್ ಅಗತ್ಯ ಇದೆ ಅನ್ನುವಂಥ ಒಂದು ಪತ್ರವನ್ನ ಬರೆದು ಕೊಟ್ಟಿರುವಂಥದ್ದು. ಈ ಮುಂಚೆ ಏನು ಕುಮಾರಸ್ವಾಮಿ ಅವರು ಆಡಳಿತ ವೆಚ್ಚವನ್ನ ಹೆಚ್ಚಾಗಿ ಭರಿಸಬಾರ್ದು, ಕಡಿಮೆ ವೆಚ್ಚದಲ್ಲಿ ಆಡಳಿತವನ್ನ ನಡೆಸಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ತರ್ತಾರೆ. ಜೊತೆಗೆ ಯಾರೂ ಸಹ ಹೆಚ್ಚಿನ ಬೇಡಿಕೆಯನ್ನ ಇಟ್ಟು ಸರ್ಕಾರಿ ಕಾರಿನ ಬೇಡಿಕೆಯನ್ನ ಇಡಬೇಡಿ ಅನ್ನುವಂಥ. ಓಕೆ ಕಿರಣ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.